ಮಕ್ಕಳು ಪೋರ್ಷನ್ಸ್ ನೋಡಿದೀರಾ, ತುಂಬಾ ಹೆವಿ ಇದೆ, ಮಗುಗೆ ಓದೋದಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಪಡ್ತಾ ಇದೆ. ಪ್ರತಿಯೊಬ್ರು ಇದನ್ನೇ ಹೇಳ್ತಾ ಇರ್ತಾರೆ ಪೇರೆಂಟ್ಸು, ಅಥವಾ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. 6 ಸಬ್ಜೆಕ್ಟ್ ಓದ್ಬಿಟ್ಟು ನಾವೀಗ ಮಗುಗೆ 8 to 12 ಸಬ್ಜೆಕ್ಟ್ಸ್ ಓದೋದಕ್ಕೆ ಹೇಳ್ತಾ ಇದೀವಿ. ಮಗುಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ ಅಂತ ಕೇಳ್ದಲೆ ಮಗುಗೆ ಪ್ರೆಷರ್ ಮಾಡ್ತಾ ಇದೀವಿ. ಯಾವ ರೀತಿ? ನೀನ್ ಮಾರ್ಕ್ಸ್ ತೆಗಿಲೇಬೇಕು, ಓದು ಓದು ಓದು. ಆದ್ರೆ ಒಂದಿನೂ ಮಗು ಜೊತೆ ಕುತ್ಕೊಂಡು ನಿನ್ಗೆ ಲೆಸನ್ ಅರ್ಥ ಆಗಿದ್ಯಾ ಅಂತ ನಾವು ಕೇಳ್ತಾ ಇಲ್ಲ. PTM ಹೋಗಿದ್ವಿ ಅಂತ ಅಂದ್ರೆ ಮುಗೀತು. PTM ಅಲ್ಲಿ ಏನಾದ್ರೂ ಸ್ವಲ್ಪ ನಮ್ಮ ಮಗು ಬಗ್ಗೆ ಕಂಪ್ಲೇಂಟ್ ಬಂತು ಅಂತ ಅಂದ್ರೆ ಸ್ಕೂಲಿಂದ ಮನೆಗೆ ಬರೋವರೆಗೂ ಪೇರೆಂಟ್ ಮಗುಗ್ ಬೈತಾನೆ ಇರ್ತಾರೆ. ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು, ನೀನ್ ಮಾರ್ಕ್ಸ್ ಕಮ್ಮಿ ತೆಗ್ದಿದ್ಯಾ, ಆ ಮಗು ಚೆನ್ನಾಗಿ ತೆಗ್ದಿದೆ, ಈ ಮಗು ಚೆನ್ನಾಗಿ ತೆಗ್ದಿದೆ, ನೀನ್ ನೋಡಿದ್ರೆ ಈ ತರ ತೆಗ್ದಿದ್ಯಾ ಅಂತ. ಇದರಿಂದ ಏನಾಗುತ್ತೆ, ಮನ್ಸಿಗೆ ಮಗುಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನೇ ನೀವು ಮರ್ತು ಬಿಟ್ಟಿದ್ದೀರಾ. ಜಸ್ಟ್ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಹೋಗ್ತಾ ಇದ್ದೀರಾ. ಮಗುಗೆ ಸ್ಕಿಲ್ ಡೆವಲಪ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಮಗುನ ನಾನು ವೆದರ್ ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ ಇಲ್ವಾ ಅಂತ ನಾನು ಕೇಳಬೇಕಾ, ಅವನು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ನಾನು ಕುತ್ಕೊಂಡು ಅವನಿಗೆ ಲೆಸನ್ ಎಕ್ಸ್ಪ್ಲೈನ್ ಮಾಡ್ಬೇಕಾ ಅನ್ನೋದನ್ನ ಬಿಟ್ಬಿಟ್ಟಿದ್ದೀರಾ. PTM ಮುಗೀತು, ಮಗು ಡಲ್ ಅಂತ ಗೊತ್ತಾಯ್ತಾ, ಇಮಿಡಿಯೇಟ್ಲಿ ನಿಯರ್ ಬೈ ಯಾವ್ದಾದ್ರು ಒಂದು ಟ್ಯೂಷನ್ ಸೆಂಟರ್ನ ನೋಡ್ತೀರಾ, ಟ್ಯೂಷನ್ಗೆ ಹಾಕ್ಬಿಡ್ತೀರಾ. ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಸ್ಕೂಲಲ್ಲಿ ಓದಿರುತ್ತೆ, ತಿರ್ಗಾ ಅಗೇನ್ ಆ 2 to 3 hours ತಿರ್ಗಾ ಅಲ್ಲೂ ಸಹ ಓದು 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 ಓದು. ಏನಾಗಲ್ಲ ಮಗು ಲೈಫು. ಪ್ರೆಷರ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಗುಗೆ ನಾವು ಜಾಸ್ತಿ ಪ್ರೆಷರ್ ಕೊಡ್ತಾ ಹೋದ್ರೆ ಮಗುವಿನ ಹೆಲ್ತ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಕಾಣ್ಬೋದು. ಅಂಡ್ ಆನ್ಸೈಟಿ ಆಗೋ ಚಾನ್ಸಸ್ ಇರುತ್ತೆ, ಆಸ್ ವೆಲ್ ಆಸ್ ಮಗುಗೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಸಹ ಇರುತ್ತೆ. ಓದೋದ್ರಿಂದನೇ ಎಲ್ಲ ಅಲ್ಲ, ಹಾಗಂತ ಓದ್ದಲೇ ಇರ್ಲಿಕ್ಕೂ ಆಗಲ್ಲ, ಓದ್ಬೇಕು. ಬಟ್ ಆದ್ರೆ ಕಂಪೇರ್ ಮಾಡೋದನ್ನ ದಯವಿಟ್ಟು ಬಿಡಿ. ಮಗು ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗ್ಲಿ. ಅಂಡ್ ಅವನೆಷ್ಟು ಓದ್ತಾನೆ ಅದನ್ನ ಓದ್ಕೊಂಡು ಹೋಗ್ಲಿ. ಡೇ ಬೈ ಡೇ ಇಂಪ್ರೂವ್ ಮಾಡಿಸಿ. ಆದಷ್ಟು ಮಗುವಿನ ಜೊತೆ ಕುತ್ಕೊಂಡು ಮಗುಗೆ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.